ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಿಮಗೆ ನಿಮ್ಮ ನೆಚ್ಚಿನ ಅಡುಗೆ ಮನೆಗಳ ವಿನ್ಯಾಸವನ್ನ ಇಂಟೀರಿಯರ್ಸ್ನ ತೋರಿಸ್ತಾ ಇದ್ವಿ. ಈಗ ಆ ಅಡುಗೆ ಮನೆ ತಯಾರಾಗುವಂತಹ ಬಗೆ ಹೇಗೆ, ಆ ಬಗ್ಗೆ ಕುತೂಹಲ ನಿಮ್ಗಿದ್ದೇ ಇರುತ್ತಲ್ವಾ? ಬನ್ನಿ, ನಿಮ್ಮ ಕುತೂಹಲ ತಣಿಸ್ಲಿಕ್ಕಿಂತಲೇ ಇವತ್ತು ಅಡುಗೆ ಮನೆ ತಯಾರಾಗುವಂತಹ ಯೂನಿಟ್ ಅಲ್ಲಿ ನಾವೀಗ ಇದ್ದೀವಿ. ಅದು ಹೇಗೆ ತಯಾರಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ನಾವೀಗ ಬೆಂಗಳೂರಿನ ಸಹಕಾರ ನಗರದಲ್ಲಿರುವಂತಹ ಶ್ರೀ ಕಟೀಲ್ ವುಡ್ ಕ್ರಿಯೇಷನ್ಸ್ ಅಲ್ಲಿ ಇದ್ದೀವಿ. ಇಷ್ಟು ದಿನ ಅಡುಗೆ ಮನೆಯನ್ನು ನಿಮಗೆ ತೋರಿಸ್ತಿದ್ವಿ. ಈಗ ಅಡುಗೆ ಮನೆ ತಯಾರಾಗುವ ಬಗೆ ಹೇಗೆ ಇದನ್ನು ವಿವರಿಸಲಿಕ್ಕೆ ಇಲ್ಲಿನ ಪ್ರಾಪರೈಟರ್ ಆಗಿರುವಂತಹ ಶ್ರೀ ಹರಿಶ್ಚಂದ್ರ ಅವರ ಜೊತೆ ಇದ್ದಾರೆ. ಹರಿಶ್ಚಂದ್ರ ಅವರೇ, ವೆಲ್ಕಮ್ ಟು ದ ಶೋ. ಅಡುಗೆ ಮನೆ ಹೇಗೆ ಇರುತ್ತೆ, ಇಂಟೀರಿಯರ್ಸ್ಗೆ ಯಾವ್ದು ಸೂಕ್ತ, ಅವರವರ ಮನೆಗೆ ಹೇಗೆ, ಈ ಥರದನ್ನು ತೋರಿಸ್ತಿದ್ವಿ. ಈಗ ಅಡುಗೆ ಮನೆ ತಯಾರಾಗೋದೇ ಹೇಗೆ ಅನ್ನೋದನ್ನು ತೋರಿಸೋದಕ್ಕೆ ಬಂದಿರುವಂಥದ್ದು. ಸೊ ನಿಮ್ಮ ಈ ವುಡನ್ ಕ್ರಿಯೇಷನ್ಸ್ ಅಲ್ಲಿ ಅಡುಗೆ ಮನೆ ತಯಾರಾಗೋ ಬಗೆ ಹೇಗೆ, ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮಗೆ ಇದು? ಖಂಡಿತ. ಇವತ್ತು ಮಾರ್ಕೆಟಲ್ಲಿ ಸಾಕಷ್ಟು ಬಗೆಯ ಅಡುಗೆ ಮನೆಗಳು ದೊರೀತಾ ಇದೆ. ಆದರೆ ಅಷ್ಟೊಂದು ಕ್ವಾಲಿಟಿ ಸಿಗಬೇಕಂದ್ರೆ ತುಂಬ ಕಷ್ಟ ಇದೆ. ಅದು ಈ ಇಂಪೋರ್ಟೆಡ್ ಅಂತ ಹೇಳಿಬಿಟ್ಟು ಈಗ ಸಾಕಷ್ಟು ಹೊರಗಡೆಯಿಂದ ಬರ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಈ ಭಾರತೀಯ ಇಲ್ಲಿಯ ಒಂದು ಅಡುಗೆ ಮನೆ, ನಮ್ಮ ಒಂದು ಇದಕ್ಕೆ ಸರಿಯಾದಂಥ ಒಂದು ಅಡುಗೆ ಮನೆ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಅದರಲ್ಲಿ ಈಗ ನಾವು ತುಂಬ ನೀರನ್ನು ತುಂಬ ಉಪಯೋಗ ಮಾಡ್ತೀವಿ ಇಲ್ಲಿ. ಹಾಗಾಗಿ ನಾವು ಇಲ್ಲಿ ನೀರಿನ ಬಗ್ಗೆ ತುಂಬ ಗಮನ ಹರಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಈ ವಾಟರ್ ಪ್ರೂಫ್ ಪ್ಲೈ ಅಂದರೆ ಮೆರಿನ್ ಪ್ಲೈ ಅಂತ ಇದನ್ನು ನಾವು ಜಾಸ್ತಿ ಇಲ್ಲಿ ಉಪಯೋಗಿಟ್ಟು ಇದರಲ್ಲಿ ಅಡುಗೆ ಮನೆಗೆ ಹೆಚ್ಚಿನ ಕೊಡ್ತಾ ಇದ್ದೀವಿ. ಸೊ ಈಗ ಅಡುಗೆ ಮನೆಗೆ ಬೇಕಾದಂಥದ್ದು ಅಂತಂದರೆ ಒಂದು ಏನೇನು ಇಲ್ಲಿ ತಯಾರಾಗುತ್ತೆ ನಿಮ್ಮ ಈ ನಮ್ಮಲ್ಲಿ ಹೇಳಬೇಕಾದ್ರೆ ಸಾಮಾನ್ಯ ಅಡುಗೆ ಮನೆ ಬೇಕಾದ ಎಲ್ಲ ಈಗ ಸ್ಟೀಲ್ ಆಕ್ಸೆಸರೀಸ್ ಬಿಟ್ಬಿಟ್ಟು ಆ ಮೆಕ್ಯಾನಿಸಮ್ ಏನಿದೆಯೋ ಅದು ಬಿಟ್ಬಿಟ್ಟು ಮಿಕ್ಕಿದ ಎಲ್ಲ ನಮ್ಮ ಇಲ್ಲಿ ಒಂದೇ ಯೂನಿಟ್ ಒಳಗಡೆ ಕಂಪ್ಲೀಟ್ ರೆಡಿ ಆಗುತ್ತೆ. ಸೊ ನಿಮ್ಮ ಯೂನಿಟ್ ಅಲ್ಲಿ ನೀವು ಒಂದು ಬಸ್ಸನ್ನು ತಯಾರು ಮಾಡಬೇಕು ಅಂತಂದಾಗ ಯಾವ ರೀತಿಯ ವಿಚಾರಗಳಿಗೆ ಜಾಸ್ತಿ ನೀವು ಒತ್ತು ಕೊಡ್ತೀರಿ? ಕ್ವಾಲಿಟಿ ಮುಖ್ಯವಾಗಿ ಕ್ವಾಲಿಟಿ ಅಂತ ಹೇಳ್ಬೋದು. ಕ್ವಾಲಿಟಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಮಾರ್ಕೆಟಲ್ಲಿ ಯಾವುದು ಬೆಸ್ಟ್ ಕ್ವಾಲಿಟಿ ಏನಿದೆಯೋ ಆ ಥರ ಮೆಟೀರಿಯಲ್ನ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಪ್ಲೈ ಆಗಲಿ, ಈಗ ಸಾಮಾನ್ಯ ನಮ್ಮದು ನಾವು ಈ ಥರ ಒಂದು ಬ್ರ್ಯಾಂಡ್ ನಮ್ಗೆ ಗೊತ್ತಿರುತ್ತೆ, ಅದು ಒಳಗಡೆ ಏನಿದೆ ಹೇಗಿದೆ ಅಂತ ಅದು ಬಿಟ್ಟು ನಮ್ಗೆ ಗೊತ್ತಿರುತ್ತೆ. ಒಂದು ಪಕ್ಷ ಏನಾದರೂ ಕಸ್ಟಮರ್ಸ್ ಇಲ್ಲ ನಮಗೆ ಆ ಬ್ರ್ಯಾಂಡ್ ಬೇಡ ಇದು ಮಾಡ್ಕೊಡ್ತೀವಿ, ನಾವು ಅದಕ್ಕೂ ತಯಾರು. ಯಾಕೆಂದ್ರೆ ನಮ್ಮಲ್ಲಿ ಇರೋದಕ್ಕೆ ಎಲ್ಲದಕ್ಕಿಂತ ಚೆನ್ನಾಗಿರೋದು ಅಂಥದ್ರಲ್ಲಿ ಅವರು ಏನು ನಾವು ಇದನ್ನು ಹಾಕ್ತೀರ ಅಂತ ಕೇಳಿ ನಾವು ಅದಕ್ಕೂ ರೆಡಿನೇ. ಕರೆಕ್ಟ್. ಸೊ ಒಂದು ಕಿಚನ್ ರೆಡಿ ಆಗಬೇಕು ಅಂತಂದ್ರೆ ಎಷ್ಟು ದಿನ ಬೇಕಾಗ್ಬೋದು? ಕನಿಷ್ಠ ಪಕ್ಷ, ಯಾಕೆಂದ್ರೆ ಒಂದು ಕಿಚನ್ ಒಂದನ್ನೇ ಕಂಟಿನ್ಯೂ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಪ್ರೆಸ್ಸಿಂಗ್ ಹೋಗುತ್ತೆ, ಈ ಥರ ಕಟಿಂಗ್ ಹೋಗುತ್ತೆ, ಈ ಥರ ಯೋಚನೆ ಮಾಡೋದು 8 ದಿನ ಬೇಕಾಗುತ್ತೆ ಒಂದು ಅಡುಗೆ ಮನೆ. ಸೊ ಒಂದು 8 ದಿನಗಳಲ್ಲಿ ಸೋಮವಾರದಿಂದ ಸೋಮವಾರದೊಳಗಡೆ ಒಂದು ಅಡುಗೆ ಮನೆ ರೆಡಿ ಆಗ್ಬಿಡುತ್ತೆ ಅಂತೀರಿ ಹಾಗಿದ್ರೆ? ಓಕೆ. ಸೊ ನಿಮ್ಮಲ್ಲಿ ಇರುವಂತಹ ಮೆಷಿನ್ಗಳ ಪರಿಚಯ ಮಾಡ್ಕೊಡೋದಾದ್ರೆ ಯಾವ್ಯಾವ ರೀತಿಯ ಮೆಷಿನ್ಗಳನ್ನ ಇಟ್ಕೊಂಡಿದ್ದೀರಿ, ಹೇಗೆ ಅದು ವರ್ಕ್ ಆಗುವಂಥದ್ದು, ಸೊ ಅದರದ್ದು ಮೆಕ್ಯಾನಿಸಮ್ ಹೇಳೋದಾದ್ರೆ? ಖಂಡಿತ ಹೋಗೋದು. ಒಂದನೇದಾಗಿ ನಾವು ಮುಖ್ಯವಾಗಿ ಇಟಾಲಿಯನ್ ಮಿಷಿನ್ಸ್ ಎಲ್ಲ ಇಟ್ಕೊಳ್ತೀವಿ. ಈಗ ಕಟ್ಟಿಂಗ್ಗೆ ಪ್ಯಾನಲ್ಸ್ ಅಂತ ತುಂಬ ಆ್ಯಕ್ಯುರೇಸ್, ತುಂಬ ಚೆನ್ನಾಗಿ ಕಟ್ಟಿಂಗಲ್ಲಿ ಅದರಲ್ಲಿ ಮಾಡಿದ ಆ ಫಿನಿಶಿಂಗ್ ಇನ್ನು ಯಾವುದ್ರಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ಆ ಥರ. ನೆಕ್ಸ್ಟ್ ಅಲ್ಲಿಂದ ಎಡ್ಜ್ ಬೆಂಡಿಂಗ್ಗೆ ಹೋಗುತ್ತೆ. ಅಲ್ಲಿ ಎಡ್ಜ್ ಬೆಂಡಿಂಗ್ ಈಗಾಗಲೇ ನಾವು ನೋಡಿದ್ದೀವಿ ಅದನ್ನು, ಎಡ್ಜ್ ಬೆಂಡಿಂಗ್ ಆಗುತ್ತೆ. ಅದು ಕೂಡ ಅಷ್ಟೇ ಇಟಾಲಿಯನ್ ಮಿಷಿನ್ ಇಟ್ಕೊಂಡಿದ್ದೀವಿ, ಎಡ್ಜ್ ಬೆಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಮಲ್ಟಿಬೋರಿಂಗ್ ಹೋಗುತ್ತೆ, ಮಲ್ಟಿಬೋರ್ ಆಗುತ್ತೆ. ಅಲ್ಲಿ ಆ ಫಿಕ್ಸಿಂಗ್ ಆಗಲಿ, ಮಿನಿ ಫಿಕ್ಸ್ ಅಂತ ಹೇಳ್ಬಿಟ್ಟು ಆ ಫಿಕ್ಸಿಂಗ್ ಎಲ್ಲ ಆ ಮಿಷಿನೇ ಬೇಕು, ಅಲ್ಲಿ ಫಿಕ್ಸ್ ಆಗುತ್ತೆ. ಆಮೇಲೆ ಹಿಂಜಸ್ಗಳು ಹೋಲ್ ಮಾಡೋಕ್ಕೆ ಅದು ಕೂಡ ಆ ಮಿಷಿನಲ್ಲಿ ಆಗುತ್ತೆ ಈ ಥರ. ಓಕೆ. ಸೊ ಅಂದ್ರೆ ಪ್ರತಿಯೊಂದಕ್ಕೂ ಮೆಷಿನ್ ಬೇಸ್ಡ್ ಇರೋದ್ರಿಂದಾಗಿ ಅಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಫಿನಿಶಿಂಗ್ಗೆ ತುಂಬಾ ಈ ಮಿಷಿನ್ ಬೇಕೇ ಬೇಕು. ಈ ಮಿಷಿನ್ ಇಲ್ಲಂದ್ರೆ ಈ ಫಿನಿಶ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಉದಾಹರಣೆಗೆ ಇಲ್ಲಿ ಈಗ ಇಟಾಲಿಯನ್ ಕಿಚನ್ ಅಂತ ಇರುತ್ತೆ, ಅದರಲ್ಲಿ ಎಲ್ಲ ಪಾರ್ಟಿಕಲ್ ಬೋರ್ಡ್ ಯೂಸ್ ಮಾಡ್ತಾರೆ. ಈ ಪಾರ್ಟಿಕಲ್ಸ್ ಈ ತರ ಇರುತ್ತೆ, ಹೀಗಿರುತ್ತೆ. ನಾವು ಅದನ್ನೇ ಇಲ್ಲಿ ಈ ವಾಟರ್ ಪ್ರೂಫ್ ಪ್ಲೈನಲ್ಲಿ, ಮೆರಿನ್ ಪ್ಲೈನಲ್ಲಿ ಸೇಮ್ ನಿಮಗೆ ಆ ಫೇಸ್ ಎರಡೂ ಸೇಮ್ ಒಂದೇ ತರ ಇರುತ್ತೆ. ಈ ತರ ಫಿನಿಶ್ ಕೊಡ್ತೀವಿ. ಪ್ಲೈನಲ್ಲಿ ಈ ಫಿನಿಶ್ ಕೊಡೋಕೆ ಸಾಧ್ಯ ಇದೆ. ಇದು ಕೊಡ್ತೀವಿ. ಇದು ಬಹಳ ರಫ್ ಮತ್ತೆ ಇದು ಕ್ವಾಲಿಟಿ ಇರಲ್ಲ. ಈಗ ನೀರಿಗೆ ಹಾಕಿದೆ ಇದು ಒಂದೇ ದಿವಸದಲ್ಲಿ ಎಲ್ಲ ಪೂರ್ತಿ ಹಪ್ಪಳ ತರ ಆಗುತ್ತೆ. ಆದ್ರೆ ಇದು ಆ ತರ ಅಲ್ಲ, ಇದೊಂದು 15 ದಿವಸ ನೀರಲ್ಲಿ ಇಟ್ಕೋಬಹುದು. ಓಕೆ, 15 ದಿನಾನೂ ಇಟ್ಕೊಬಹುದು, ಅದ್ರೂ ಏನು ಆಗೋದಿಲ್ಲ. ಸೊ ಅಂದ್ರೆ ಇದು ಬಹಳ ಮ್ಯಾಟರ್ ಆಗುತ್ತಲ್ವಾ? ಯಾಕಂದ್ರೆ ಅಡುಗೆ ಮನೆ ಅಂತಂದಾಗ ಅಲ್ಲಿ ನೀರಿನ ಬಳಕೆ ಇಲ್ಲದೆ ಅಡುಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಮ್ಮ ಇಂಡಿಯನ್ ಸ್ಟೈಲ್ ಆಫ್ ನೀರು ಜಾಸ್ತಿ ಬಹಳ ಉಪಯೋಗಿಸ್ತೀವಿ. ಹೌದು. ಈಗಾಗಲೇ ನಾವು ಈ ಫೀಲ್ಡ್ 22 ವರ್ಷದಿಂದ ಇದ್ದೀವಿ. ಇದರಲ್ಲಿ 22 ವರ್ಷದ ಅನುಭವನ ಪೂರ್ತಿ ನಾವು ಈಗ ಎಲ್ಲ ಕಡೆನೂ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, R&D ಮಾಡ್ತಾ ಇದೀವಿ. ಸೊ ಈಗ ನಿಮ್ಮಲ್ಲಿ ಆಗ್ಲೇ ನೀವು ಮೆಷಿನ್ಗಳನ್ನ ತೋರಿಸ್ತಾ ಇದ್ರಿ. ಈಗ ಒಂದು ಹೋಲ್ ಮಾಡಬೇಕು ಅಂತಂದ್ರೂ ಅದು ಮ್ಯಾನ್ಯುವಲಿ ಮಾಡ್ತಾ ಹೋದ್ರೆ ಅದು ಆ ವುಡ್ ಮೇಲೆ
ಬಹಳ ಒತ್ತಡ ಬಂದು ಅದ್ರದ್ದು ಕ್ವಾಲಿಟಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಲ್ಲ ಕಡಿಮೆ ಆಗುವಂತ ಅದರಲ್ಲಿ ಹೆಲ್ಪ್ ಆಗುತ್ತೆ ಹೇಗೆ? ಖಂಡಿತ ಆ ಕ್ವಾಲಿಟಿ ಕೂಡ ಅಲ್ಲಿ. ಈಗ ಒಂದು ಉದಾಹರಣೆಗೆ ಒಂದು ಸ್ಕ್ರೂ ಹಾಕ್ಬೇಕಂದ್ರೂ ನಾವು ಹಳೆ ಕಾಲದಲ್ಲಿ ಒಂದು ಕುತ್ತೂಸಲ್ಲಿ ಹೋಲ್ ಹಾಕ್ಬಿಟ್ಟು ಸ್ಕ್ರೂ ಟೈಟ್ ಮಾಡ್ತಾ ಇದ್ವಿ, ಆ ಸ್ಕ್ರೂ ವೀಕ್ ಆಗುತ್ತೆ. ಅದೇ ನಾವು ಈಗ ಡ್ರಿಲ್ ಮಾಡಿಬಿಟ್ಟು ಹಾಕೋದ್ರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ಅದಕ್ಕೆ ಉಪಯೋಗಿಸುವಂಥ ಸ್ಕ್ರೂಗಳು ಕೂಡ ಹಾಗೆ ಇದೆ. ಈ ಥರ ಸ್ಕ್ರೂಸ್ ಬರುತ್ತೆ, ಥ್ರೆಡ್ ಕೂಡ ಹೀಗೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಮೆಟೀರಿಯಲ್ಸ್ಗಳನ್ನೆಲ್ಲ ನಾವು ಎಲ್ಲಿಂದ ತರಿಸ್ಕೊಳ್ತೀರಿ? ಎಲ್ಲ ಇಂಡಿಯಾದೇ ಇರುತ್ತೋ ಅಥವಾ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೋ ಹೇಗೆ? ಅಂದರೆ ಇಂಪೋರ್ಟೆಡ್ ಅದು ಬಾಂಬೆನಲ್ಲಿ ಇದೆ, ಅಲ್ಲಿಂದ ನಮಗೆ ಇಲ್ಲಿಗೆ ಸಪ್ಲೈ ಆಗುತ್ತೆ. ಸೊ ಇದು ಏನು 365 ದಿನನೂ ಆನ್ ಇರುತ್ತಾ ಯೂನಿಟ್? 365 ದಿನ ಸಾಕಾಗ್ತಾ ಇಲ್ಲ ನಮ್ಗೆ, ಅದು ಕೂಡ ಓಟಿ ಕೊಟ್ಟು ಓಟಿನಲ್ಲಿ ಒಂದಷ್ಟು ಕೆಲಸಗಳು ಮಾಡ್ಕೊಳ್ತೀವಿ. ಸೊ ಅಂದ್ರೆ ಈಗ ಮನೆಗಳನ್ನ ಮಾಡ್ಕೊಳ್ಳುವಂಥವ್ರೆಲ್ಲರೂ ಮಾಡರ್ನ್ ಕಿಚನ್ಗಳು, ಮಾಡ್ಯುಲರ್ ಕಿಚನ್ಗಳು ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಡಿಮಾಂಡ್ ಜಾಸ್ತಿ. ಒಂದು ಮನೆ ನಾವು ಗೃಹ ಪ್ರವೇಶ ಆಯ್ತು ಅಂದ್ರೆ ಆ ಮನೆಯಿಂದ ಒಂದು 10 ಗಿರಕ್ಕೆ ಖಂಡಿತ ನಮಗೆ ಸಿಗುತ್ತೆ. ನಮ್ಮ ಅಲ್ಲಿ ನಮ್ಮ ಕಿಚನ್ ಆಗಲಿ ಇಂಟೀರಿಯರ್ ಎಲ್ಲ ನೋಡ್ಬಿಟ್ಟು ಇವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಡ್ರೆಸ್ ತಗೊಂಡು ಇಲ್ಲಿ ಹುಡ್ಕೊಂಡು ಬರ್ತಾರೆ. ಓಕೆ, ನಿಮ್ಮ ಯೂನಿಟ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ? ನಮ್ಮಲ್ಲಿ ಈಗ ಒಂದು 25 ಜನ ಇದ್ದಾರೆ. ಸೊ 365 ದಿನನೂ 25 ಜನ ಆನ್ ದೇರ್ ಟೋಸ್. ಓಕೆ, ಸೊ 8 ದಿನಗಳಲ್ಲಿ ಹೊಳೆಯೋ ಕಿಚನ್ಗಳು ರೆಡಿ ಆಗಿಬಿಡುತ್ತೆ. ಅದು ಮೂಲ ಈ ಯೂನಿಟ್ ಅಂತೀರಿ. ಓಕೆ, ವಂಡರ್ಫುಲ್. ಸೊ ಕಿಚನ್ ಹೇಗಿರುತ್ತೆ ಅಂತ ನೋಡಿದ್ವಿ ನಾವು, ಆ ಇಂಟೀರಿಯರ್ಗಳನ್ನೆಲ್ಲ ಹೇಗಿರುತ್ತೆ, ಅದನ್ನು ಹೇಗೆ ತಯಾರಿಸ್ತಾರೆ ಅನ್ನೋದ್ರ ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಂತಾಯಿತು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕನಸಿನ ಅಡುಗೆ ಮನೆ ತಯಾರಾಗುವ ಬಗೆ ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಿ. ಇನ್ನಷ್ಟು ಕಿಚನ್ ಕರಾಮತ್ತಿನ ಬಗ್ಗೆ ನಿಮಗೆ ಮಾಹಿತಿ ಕೊಡೋದು ಬಾಕಿ ಇದೆ. ಆ ಸುದ್ದಿಯನ್ನು ಹೊತ್ತು ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.